ಅಮ್ಮ ನಮಸ್ಕಾರ. ಬನ್ನಿ ಅಮ್ಮ ಬನ್ನಿ. ಅತ್ತೆ 2 ಕಾರಲ್ಲಿ ಬಂದಿದ್ದಾರೆ. ಬನ್ನಿ. ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ? ನಮಸ್ಕಾರ. ನಿಮ್ಮೂರ್ಲೆ ಹೆಂಗ್ ಸಿಗುತ್ತೆ, ಅಲ್ಲಿ ಹೆಂಗ್ ಬಿಟ್ಬಿಟ್ಟು ನಮ್ಮೂರವ್ರು ಬಂದಿದ್ದೀರಲ್ಲ, ಅದೇ ನನಗೆ ಯೋಚನೆ. ನನ್ನ ಮಗಳು 10ನೇ ಕ್ಲಾಸೇ ಓದಿರೋದು. ನೀವು ನೋಡಿದ್ರೆ ಡಾಕ್ಟ್ರೇ ಕರ್ಕೊಂಡ್ಬಂದಿದ್ದೀರಾ. ಸರಿಯಾಗುತ್ತಾ? ಎಲ್ಲ ಸರಿಯಾಗೈತೆ. ಇಷ್ಟ ಆಗೈತಲ್ಲ, ಅದಕ್ಕೆ ಹುಡ್ಕೊಂಡು ಬಂದಿರೋದು. ಮಗಳೇ ಪುಟ್ಟಮಲ್ಲಿ, ಎಲ್ರಿಗೂ ಟೀ ತಗೊಂಬಮ್ಮ. ಕೊಡಮ್ಮ. ಏನವಾ ನಿನ್ ಹೆಸ್ರೇನವಾ? ಪುಟ್ಮಲ್ಲಿ. ಮುದ್ಕಿಗೆ ಹೆಸರು ಗೊತ್ತಿಲ್ವಾ? ಆ ಹುಡುಗಿಗೆ ಕಿವಿ ಕೇಳಿಸ್ತಿದ್ಯಾ ಇಲ್ವಾ ಅಂತ ಚೆಕ್ ಮಾಡ್ತಿದಾರ ನೋಡು. ನನಗೆ ಟೀ. ಈ ಹುಡುಗಿನ ಎಲ್ಲೋ ನೋಡಿದ್ದೀನಲ್ಲ. ಏನಮ್ಮ, ಕಮ್ಮನಹಳ್ಳಿ ಹತ್ರ ಕೆಲಸ ಮಾಡ್ತಿದ್ದೆ ಅಲ್ವಾ? ಹಾಗೆಲ್ಲ ಎಲ್ಲೂ ಹೋಗಲ್ಲಪ್ಪ ಅವಳು. ನಮ್ಮ ಗದ್ದಲ್ಲಿ ಕೆಲಸ ಮಾಡೋದು ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ ಅವಳು. ನೀವು ಒಳಗಡೆ ಹೋಗು. ಇಲ್ಲಿ ನೋಡಿ, ನಾನು ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ನನ್ನ ಮಗಳು 10ನೇ ಕ್ಲಾಸ್ ಅಷ್ಟೇ ಓದಿರೋದು. ನೀವು ನೋಡಿದ್ರೆ ಡಾಕ್ಟ್ರು ಅಂತ ಹೇಳ್ತಿದ್ದೀರಾ. ನೀವು ಅಂದ್ಕೊಂಡಿರೋಷ್ಟು ನನ್ನ ಕೈಲಿ ಮಾಡೋಕ್ಕಾಗಲ್ಲಮ್ಮ. ನನ್ನ ಕೈಲಿ ಏನಾಗುತ್ತೋ ಅದನ್ನು ಮಾಡಿಕೊಡ್ತೀನಮ್ಮ. ನಮಗೇನು ಬೇಕಾಗಿಲ್ಲ, ನಿಮ್ಮ ಮಗಳೇ ನನ್ನ ಆಸ್ತಿ. ಎಲ್ಲ ಲವ್ಸು, ನಾವೇನು ಮಾಡೋಕ್ಕಾಗಲ್ಲ. ಮೊದಲು ನಿಮ್ಮ ಮಗಳನ್ನ ಕೇಳಿ ನನಗೆ ಹೇಳಿ. ಮಿಸ್ಟರ್ ಗೋಪಾಲ್ ಸರ್, ಡ್ರೈವರ್ ಒಬ್ಬನೇ ಇದ್ದಾನಲ್ಲಿ, ಅವ್ರ ಜೊತೆ ಹೋಗಿ ಮಾತಾಡ್ತೀರಾ? ಇದೇ ಸರ್ ನಾನು ಅನ್ಕೊಂಡೆ. ಸಾರಿ ಸರ್, ಆಲ್ ದ ಬೆಸ್ಟ್. ನಮ್ಮ ಕೈ ಮೀರಿದ ಸಂಬಂಧ ಅಮ್ಮ. ಈ ಸಂಬಂಧ ನಿನಗಿಷ್ಟ ಆದ್ರೆ ಹೇಳಮ್ಮ, ನನ್ನ ಕೈಯಿಂದ ಎತ್ತು ಬಿಡ್ತೀನಿ. ನೀ ಹಾರ್ಕೊಂಡು ಹೋಗ್ಬಿಡು ಮಗಳೇ. ಅಪ್ಪ, ಅವ್ರ ಹತ್ರ ನಾನು ಮಾತಾಡ್ಬೇಕು. ಬಾಮೈದ ಜಯಕುಮಾರ್, ಗಾಡಿನ ಸ್ಟಾರ್ಟ್ ಮಾಡಿ ಎಸಿನ ಹಾಕು. ಏನ್ ಮಾಮ ಅಲ್ಲೇನ ತಲೆ ಎಲ್ಲ ಮಾತಾಡ್ದ ಓಡಿಸ್ಬಿಟ್ಟವ್ರೆ? ಸತ್ಯ ಮಾತಾಡದ್ನು. ಅದನ್ನ ಜಾಗ ನೋಡಿ ಮಾತಾಡ್ಬೇಕು ನೀನು. ಲೇ, ನಮ್ಮ ಹತ್ರನೇನಾ? ಹೋಗೋ, ಗಾಡಿ ಸ್ಟಾರ್ಟ್ ಮಾಡಿ ಎಸಿ ಹಾಕೋ. ಏನೂ ಇಲ್ಲ, ನನ್ನ ಮಗಳು ನಿಮ್ಮ ಜೊತೆ ಸ್ವಲ್ಪ ಮಾತಾಡ. ನಾನೀಗಲೇ ಹೋಗ್ತೀನಿ. ಏಯ್, ಯಾಕೋ ನಿಗ್ರಾಡ್ತೀಯಾ? ಕೂತ್ಕೊಡು. ಇರು, ಮಾತಾಡಿ ಬರ್ತೀನಿ, ಹೋಗಿ. ಮನೆ ಹಿಂದ್ಗಡೆ ಹೋಗಿ ಮಾತಾಡ್ಕೊಂಡು, ಅಲ್ಲಿ ನಮ್ಮಮ್ಮ ಇದ್ದಾರೆ, ಅವ್ರ ಕೈಲಿ ನಡೆಯೋಕ್ಕಾಗೋದಿಲ್ಲ, ಅವ್ರ ಹತ್ರ ಆಶೀರ್ವಾದ ತಗೊಂಡು. ಸಾರಿ, ಅವತ್ತು ಆಸ್ಪತ್ರೆಯಲ್ಲಿ ನಿಮ್ಮನ್ನ ಅಣ್ಣ ಅಂತ ಕರೆದೆ, ಅದಕ್ಕೆ ಸ್ವಲ್ಪ ಸಂಕಟ ಆಗ್ತಿದೆ. ಸಾರಿ. ನೀವು ನನಗೆ ಮಾವ. ಇವ್ರ್ಯಾರು? ಇದು ನಮ್ಮ ಅಜ್ಜಿ. ಅಜ್ಜಮ್ಮ, ಓ, ನಾನು ನಿನ್ನ ಮೊಮ್ಮಗಳನ್ನ ಮದುವೆ ಮಾಡ್ಕೊಳ್ಳ? ಮಹಾರಾಜನಂಗ್ ಮಾಡ್ಕೊಪ್ಪ. ನಾನು ಬರ್ತೀನಿ. ಸರಿ ಕಣಪ್ಪ. ಏನೇ ಪುಟ್ಮಲ್ಲಿ, ಮದ್ವೆ ಅಂತೆ? ಕಣ್ಗೆ ಕಾಣಲ್ಲ. ಗುಡ್ ಮಾರ್ನಿಂಗ್ ಅಕ್ಕ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಅಕ್ಕ. ಕೂತ್ಕೊಳ್ಳೆ. ಇರ್ಲಿ, ಪರವಾಗಿಲ್ಲ. ಕೂತ್ಕೊಳ್ಳೆ. ತರಂಗನಲ್ಲಿ ನೀನ್ ವ್ಯವಸಾಯದ ಬಗ್ಗೆ ಬರ್ದಿರೋ ಲೇಖನ ಸೂಪರ್ ಆಗಿದೆ. ಹಾಗೆ ಬರಿತಾ ಇರು. ಅಕ್ಕ. ಹುಡುಗ ಡಾಕ್ಟರ್ ಅಂತೆ? ಹೌದಕ್ಕ, ನಮ್ಮೂರೇನೆ. ಅವರೇ ಕೇಳ್ಕೊಂಡ್ ಬಂದಿದ್ದಾರೆ. ಸೂಪರ್ ಕಣೆ. ಹೌದು, ಮದ್ವೆ ಎಲ್ಲಿ ಇಟ್ಕೊಂಡಿದ್ದೀರಾ? ದೇವಸ್ಥಾನದಲ್ಲಿ ಇಟ್ಕೊಳ್ಳೋಣ ಅಂತಿದ್ವಿ ಅಕ್ಕ. ಆದ್ರೆ ಅವ್ರ ಜೊತೆಲಿ ಓದಿರೋರು ತುಂಬಾ ಜನ ಬರ್ತಾರಲ್ವಾ, ಅದಕ್ಕೆ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ಅಪ್ಪ ರಾಘವೇಂದ್ರ ಕಲ್ಯಾಣ ಮಂಟಪ ಬುಕ್ ಮಾಡಿದಾರಕ್ಕ. ತುಂಬಾ ಖರ್ಚಾಗತ್ತಲ್ವೇನೆ? ಅದೆಲ್ಲ ನನ್ಗೆ ಅರ್ಥ ಆಗಲ್ಲ ಅಕ್ಕ. ನಮಗೂ ಸ್ವಲ್ಪ ಗೌರವ ಇರುತ್ತೆ, ಅವರಿಗೂ ಬೇಜಾರಾಗಬಾರ್ದಲ್ವಾ ಅಕ್ಕ. ಸರಿ, ಒಳಗ್ ಬಾ. ಬಾರೆ ಪುಟ್ಮಲ್ಲಿ, ಬಾ. ತಗೋ, ಇಟ್ಕೋ. ಇರ್ಲಕ್ಕ. ಇಟ್ಕೋ. ನಮ್ಮೂರ್ ಕಾವಲ್ಗಾರನ್ ಮಗಳ್ ನೀನು. ಅದು ಅಲ್ದೆ ನನ್ಗಿಷ್ಟ ಆಗಿರೋ ಯಂಗ್ ರೈಟರ್. ನಮ್ಮೂರಿನ ಪುಟ್ಮಲ್ಲಿ ನೀನು. ನಿನ್ ಮದ್ವೆನ ಹಾಗೆ ಮಾಡಕ್ಕಾಗತ್ತಾ? ತಗೋ.
ನಮ್ ಸಂಪ್ರದಾಯನ ತಿಳ್ಕೊಂಡು ಹುಡ್ಕೊಂಡ್ ಬಂದಿರೋ ಹುಡ್ಗ. ಹುಷಾರಾಗಿ ನೋಡ್ಕೋ. ಏ ಬೆಸ್ಟ್ ಆಫ್ ಲಕ್. ಅವ್ವ ಒಂದ್ ನಿಮಿಷ ಇಲ್ಲಿ ಬಾರವ್ವ. ನಿಶ್ಚಯ ಮಾಡಿರೋ ಹುಡ್ಗಿನ ಮದ್ವೆಗ್ ಮುಂಚೆ ಹೋಗ್ ನೋಡೋದ್ರಲ್ಲಿ ಏನು ತಪ್ಪಿಲ್ವಲ್ಲ. ನನ್ ಫ್ರೆಂಡ್ ಒಬ್ರು ಕೇಳಿದ್ರು. ಇವನ್ ಕೇಳು ಅನ್ನ. ಅಯ್ಯಯ್ಯೋ ಇವ್ರು ಕೇಳಿಲ್ಲ. ಹೋಗಂಗಿಲ್ಲ ತಪ್ಪೇನೆ, ಆದ್ರೂ ಹೋಗ್ಲೇಳು. ರೈಟು ಸರ್, ನೀವ್ ಮೂವ್ ಮಾಡಿ, ನಾನ್ ಬರಕ್ಕಾಗಲ್ಲ. ಮಿಸ್ಟರ್ ಗೋಪಾಲ್. ಸಾರಿ ಸರ್. ಏಯ್ ಏನಮ್ಮ ಅದು? ನಂದು ಹುಟ್ಟು ಹಬ್ಬ. ಹ್ಯಾಪ್ ಗೋಪಾಲ್ ಮಗುದ್ ಹುಡ್ದಪ್ಪ. ಹೌದಾ, ಚೆನ್ನಾಗಿರಮ್ಮ. ಗೋಪಾಲ್ ಮಗುದ್ ಹುಡ್ದಪ್ಪ ಅಂತೆ. ಹಾ ಸರ್, ತಿನ್ಬಿಟ್ಟು ಹೇಳ್ತೀನಿ ರೀ. ಚೆನ್ನಾಗಿದೆ ಸರ್. ಗೋಪಾಲ್ ಮಗುದ್ ಹುಡ್ದಪ್ಪ ಅಂತೆ. ಅರ್ಥ ಆಗ್ತಿಲ್ಲ ಸರ್. ಗೋಪಾಲ್ ಮಗುದು ಹುಡ್ದಪ್ಪ ಅಂತೆ. ಅರ್ಥ ಆಯ್ತು ಸರ್. ಇನ್ನು ಬೇಕಾ? ಮೇಲೆ ಹೋಗ್ಲಿ ಸರ್, ಮಾವನ್ ಮನೆ ತುಂಬಾ ಹಳ್ಳದಲ್ಲಿದೆ ಸರ್, ಬೆಟ್ಟದ ಮೇಲೆ ಇರ್ಬೇಕಾಗಿತ್ತು. ಗೋಪಾಲ್. ಸಾರಿ ಸರ್. ಯಾರಪ್ಪ? ಅತ್ತೆ. ನಮಸ್ಕಾರ ಗೋಪಾಲ್ ಅಣ್ಣ. ನಮಸ್ಕಾರಮ್ಮ. ಏನು ನೀನ್ ಹುಟ್ಟಿದಬ್ಬನ? ಪುಟ್ಮಲ್ಲಿ ಯಾರವ್ವ ಬಂದಿರೋದು? ಅಜ್ಜಿ, ನಿಮ್ ಮೊಮ್ಮಗ ಬಂದಿದ್ದಾರೆ. ಅಳಿ ಅಂದ್ರು ಹಂಗ ಬರಬಾರ್ದಪ್ಪ. ಅಜ್ಜಿ, ನಾವ್ ಬರ್ಬಾರ್ದು ಅನ್ಕೊಂಡ್ವಿ, ಆದ್ರೆ ಬರ್ಲೇಬೇಕಾದ ಸಂದರ್ಭ ಬಂತು. ಹುಟ್ಟಿಗೆ ಹುಟ್ಟದಬ್ಬ, ಅವ್ರ ಅತ್ತೆಗೆ ಚಾಕ್ಲೇಟ್ ಕೊಡ್ಲೇಬೇಕು ಅಂತ ಹಠ ಮಾಡ್ತಿದೆ. ಕೆಳಗ್ ಬಿದ್ದು ಒದ್ದಾಡ್ತಿದ್ಲು, ಅದಕ್ಕೆ ಬಂದ್ವಿ. ಸರಿ 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 ಸರಿ. 2 ಗಂಟೆ ಕಾರ್ ಬರುತ್ತೆ, ಅದಕ್ಕೆ ಹೋಗ್ಲಿಲ್ಲ ಅಂದ್ರೆ ನೀವ್ ಇಲ್ಲೇ ಇದ್ದು ಬೆಳಗ್ಗೆ ಅಜ್ಜಮ್ಮ, ಹೋಗ್ಬೇಕು. ನಾವು ಬೈಕಲ್ಲೇ ಬಂದಿದ್ದೀವಿ. ಟೀ ಕುಡ್ದು ಬೇಗ ಹೋಗ್ತೀವಿ, ಸರಿನಾ? ನೀನೇನ್ ಯೋಚನೆ ಮಾಡ್ಬೇಡ. ಸರಿ ಬಾ. ಅಜ್ಜಿ, ಡೋಂಟ್ ವರಿ. ಸರಿಪ್ಪ, ಸರಿ ಸರಿ ಬನ್ನಿ. ಪೂರ್ತಿ ಹಳೆ ಪುಸ್ತಕ ಇದೆಯಲ್ಲ. ಏನಮ್ಮ, ಈ ಪುಸ್ತಕನ ಓದದ್ಮೇಲೆ ಅಂಗಡಿಗೆ ತೂಕಕ್ಕೆ ಹಾಕ್ಬಾರ್ದಾ? ಪೂರ್ತಿ ಹಾಕಿದ್ರೆ ತುಂಬಾ ದುಡ್ಡು ಬರುತ್ತಲ್ಲಮ್ಮ. ಹಾಗೇನಿಲ್ಲ ಅಣ್ಣ, ನಾನ್ ಪತ್ರಿಕೆಗೆ ಲೇಖನ ಬರೀತೀನಿ. ನಮ್ ಊರ್ ಪಕ್ಕದಲ್ಲೇ ಲೈಬ್ರರಿ, ಅಲ್ಲಿ ಹೋಗಿ ಓದಿ ಈ ವ್ಯವಸಾಯದ ಬಗ್ಗೆ, ಬೆಳೆ ಬಗ್ಗೆ ಎಲ್ಲ ಓದಿ ಬರೀತೀನಿ. 100 ಇಂದ 500 ರೂಪಾಯಿ ಮನಿ ಆರ್ಡರ್ ಕಳಿಸ್ತಾರೆ. ಏನ್ ಹೆಸರಲ್ಲಮ್ಮ ಬರೀತೀಯಾ? ತರಂಗ ಪುಟ್ಮಲ್ಲಿ ಹೆಸರಲ್ಲಣ್ಣ. ಓ, ಅದು ನೀನೇನಾ? ಅದು ತುಂಬಾ ಫೇಮಸ್ ಆಗಿರೋ ಹೆಸರಲ್ವಾ? ಸರ್, ನೀವು ದೊಡ್ಡ ಬರಹಗಾರ್ತಿನ ಮದ್ವೆ ಆಗ್ತಿದ್ದೀರಾ. ಗೋಪಾಲ್. ಸಾರಿ ಸರ್, ನಾನೆಲ್ಲ ಅಷ್ಟು ಚಾಕ್ಲೇಟ್ ನ ಪೇಪರ್ ತೆಗಿತೇನೆ ತಿನ್ಬಿಡ್ತೀನಿ. ಏನ್ ಮಾವ, ನಿಜವಾಗ್ಲೂ ನಾನ್ ನಿಮ್ಗೆ ಸರಿಯಾದ ಜೋಡಿನಾ? ನೀನೇ ಸರಿಯಾದ ಜೋಡಿ. ನಿಜವಾಗ್ಲೂ? ನನ್ ಮೇಲೆ ಆಣೆಗೂ ಕೂಡ. ಅಣ್ಣ ನಮಸ್ಕಾರ. ಅಯ್ಯ ನಮಸ್ಕಾರ. ನಮಸ್ಕಾರ, ಬನ್ನಿ. ಏನಪ್ಪ ಊರ್ ಕಾಯೋರು ನೀವೆಲ್ಲ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಚೆನ್ನಾಗಿದೆ. ಎಲ್ಲಿ ಅವತ್ತು ಮಾತಾಡಾದ್ಮೇಲಿಂದ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ, ಏನ್ ಅಯ್ಯೋ, ಮರ್ತ್ಬಿಟ್ರಾ? ನಾನು ಮರ್ತಿಲ್ಲ ಬಿಡಪ್ಪ. ಪಕ್ಕದೂರಲ್ಲಿ ಯಾರೋ ಅಯೋಗ್ಯ ಕಾಸು ಕೊಡ್ಬೇಕಾಗಿತ್ತು, ಅದಕ್ಕೆ ಕಲೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಮದುವೆ ಯಾವಾಗ ಅಂತ ಹೇಳಿದ್ರೆ ಮಂಟಪಕ್ಕೆ ಅಡ್ವಾನ್ಸ್ ಕೊಟ್ಬಿಡ್ತೀನಿ. ಹಾ, ಕೊಟ್ಬಿಡಿ. ಅಣ್ಣನ್ಗೆ ಗೌರ್ಮೆಂಟ್ ಕೆಲಸ ಸಿಗೋ ತರ ಇದೆ, ಅದೇ ಒಂದ್ 20. ಮಗಳೇ, ಹಾ ಅವ್ರು ಕುಡಿಯಕ್ಕೆ ನೀರ್ ತಗೊಂಬಮ್ಮ. ಸರಿಯಪ್ಪ. ಹೇಳಪ್ಪ. ಅದೇ ಹುಡುಗಿ ಹೆಸರಲ್ಲಿ ಒಂದ್ 20 ಗ್ರಾಮ್ ಚಿನ್ನ, ಕೈಯಲ್ಲಿ ಒಂದ್ 5 ಲಕ್ಷ ಕ್ಯಾಶ್ ಕೊಟ್ಟಿದ್ರೆ ನಿಮ್ ಹುಡುಗಿಗೂ ಊರಲ್ಲಿ ಒಂದ್ ಮರ್ಯಾದೆ ಇರುತ್ತೆ. ಅಲ್ಲ, ನೀವು ಕೊಡ್ತೀರಾ ಗೊತ್ತು, ಆದ್ರೂ ಹುಡುಗನ ಕಡೆಯವ್ರು ಏನಪ್ಪ ಏನು ಕೇಳಲೇ ಇಲ್ವಲ್ಲ ಅಂತ ನೀವು ಬೇಜಾರು ಮಾಡ್ಕೋಬಾರ್ದಲ್ವಾ? ನಾವು ನಮ್ಮ ಅಣ್ಣನ್ಗೆ ಒಂದ್ 20 ಲಕ್ಷ ರೂಪಾಯಿ ಖರ್ಚು ಮಾಡಿ ಅದು ಇದು ಅಂತೆಲ್ಲ ಓದಿಸಿದೀವಿ. ಇದಕ್ಕೊಂದ್ ದಾರಿ ಹೇಳಿ, ಬೇಗ ಮದ್ವೆ ಮಾಡಿ ಮುಗಿಸ್ಬಿಡೋಣ. ಆಮೇಲೆ ನಾವು ಮಾತಾಡ್ಬಿಟ್ಟು ಹೋಗಿದ್ದು ಅಣ್ಣಂಗೆ ಗೊತ್ತಾಗೋದ್ ಬೇಡ, ನಮ್ಮೊಳಗೆ ಮಾತಾಡ್ ಮುಗಿಸ್ಕೊಳ್ಳೋಣ. ಒಂದೊಳ್ಳೆ ಸುದ್ದಿ ಹೇಳಿ ಕಳ್ಸಿ. ಸರಿ, ನಾವು ಬರ್ತೀವಿ. ಬರ್ತೀನಿ ಸ್ವಾಮಿ. ಹಾ.